ನೋಡಿ, ಒಂದು ಗಾದೆ ಮಾತಿದೆ, ಹೆಣ್ಣು ಹೊನ್ನು ಮಣ್ಣು, ಹೆಣ್ಣು ಹೊನ್ನು ಮಣ್ಣು, ಇದರ ಹಿಂದೆ ಹೋಗಬಾರ್ದಂತೆ. ಅದು ಒಲಿದ್ರೆ ಮಾತ್ರ ಅದು ಒಲಿಬೇಕಂತೆ ಅಂತ ಹೇಳ್ತಾರೆ. ದರ್ಶನ್ ಅವರಿಗೆ ಹೆಣ್ಣಿನಿಂದ ಕಂಟಕ ಉಂಟಾಯಿತು, ಈಗ ಮಣ್ಣಿನಿಂದ ಕೂಡ ಕಂಟಕ ಉಂಟಾಗ್ತಾ ಇದೆಯಾ? ಡಿ ಗ್ಯಾಂಗ್ ವಿರುದ್ಧ 3991 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿದೆ. 231 ಸಾಕ್ಷಿಗಳು ಸಮೇತ ಅತೀ ದೊಡ್ಡ ಚಾರ್ಜ್ ಶೀಟ್ ಸಲ್ಲಿಕೆಯನ್ನು ಮಾಡಿದ್ದಾರೆ. ಅದರಲ್ಲಿ 3 ಪ್ರತ್ಯಕ್ಷ ಸಾಕ್ಷಿಗಳು, FSL ರಿಪೋರ್ಟು, ಇನ್ನಿತರ ರಿಪೋರ್ಟು ಎಲ್ಲವೂ ಇದೆ. 161 ಹಾಗೂ 164 ಸಾಕ್ಷಿಗಳು, ಅಂದರೆ 161 ಅಂತಂದರೆ ಪೊಲೀಸರ ಮುಂದೆ ಹೇಳಿಕೆ ಕೊಟ್ಟಂಥವರು, 164 ಅಂತಂದರೆ ಜಡ್ಜ್ ಮುಂದೆ ಹೇಳಿಕೆ ಕೊಟ್ಟವರು, 97 ಸಾಕ್ಷಿಗಳನ್ನು ಸಂಗ್ರಹಿಸಿಟ್ಟಿದ್ದಾರೆ ಇದರ ಅಡಿಯಲ್ಲಿ. ಆದರೆ ಇಷ್ಟರ ಮಧ್ಯೆ ಮಣ್ಣು ಕೂಡ ಸಾಕ್ಷಿ ಹೇಳಿದೆ. ಕ್ರೈಮ್ ತನಿಖೆಯ ಇತಿಹಾಸದಲ್ಲೇ ಈ ಮಣ್ಣು ಸಾಕ್ಷ್ಯ ಕೊಡ್ತಾ ಇರೋದು ಮೊದಲ ಬಾರಿ ಅಂತ ಹೇಳ್ತಾರೆ, ಗೊತ್ತಿಲ್ಲ ಬೇರೆ. ಇನ್ನು ಮಣ್ಣು ಹೇಗೆ ದರ್ಶನ್ ವಿರುದ್ಧ ಸಾಕ್ಷಿ ಹೇಳಿದೆ ಅಂತ ನೀವು ಕೇಳಿದರೆ, ಇದೇ ಮಣ್ಣೆ ರೌಡಿ ಪೊರ್ಕಿಯನ್ನು ಕುಣಿಕೆ ಹತ್ತಿರ ತರಬಹುದು. ದರ್ಶನ್ ಶೂಗೆ ಅಂಟಿದ್ದ ಮಣ್ಣು ಕೊಲೆ ಕೇಸ್ಗೆ ಟ್ವಿಸ್ಟ್ ಕೊಟ್ಟಿದೆ. ಶೆಡ್ನಲ್ಲಿ ರೇಣುಕಾಸ್ವಾಮಿ ಕೊಲೆ ಮಾಡಿದ್ದ ಆರೋಪಿಗಳು, ಒಟ್ಟು 4 ಆರೋಪಿಗಳ ಶೂನಲ್ಲಿ ಪತ್ತೆಯಾದ ಮಣ್ಣು ಮತ್ತು ಶೆಡ್ನ ಮಣ್ಣು ಸೇಮ್ ಟು ಸೇಮ್. ದರ್ಶನ್ ಜೊತೆಯಲ್ಲಿದ್ದ 3 ಆರೋಪಿಗಳ ಶೂ ಹಾಗೂ ದರ್ಶನ್ ಶೂನಲ್ಲಿ ಪತ್ತೆಯಾಗಿದ್ದು ಒಂದೇ ರೀತಿಯ ಮಣ್ಣು. ಹಾಗಾಗಿ ಯಾಕೆ ಅಂತ ಹೇಳ್ತೀನಿ ಅದನ್ನು, ಯಾಕೆ ಇದು ಇಂಪಾರ್ಟೆಂಟ್ ಆಗುತ್ತೆ. ಕೇಂದ್ರ ಕೃಷಿ ವಿಜ್ಞಾನ ಸಂಸ್ಥೆಯಿಂದ ತನಿಖೆ ಮಾಡಿ ವರದಿಯನ್ನು ಸಲ್ಲಿಕೆಯಾಗಿದೆ. ಇದು FSL ತನಿಖೆಯಲ್ಲಿ ಒಂದೇ ಮಣ್ಣು ಅಂತ ಸಾಬೀತು ಕೂಡ ಆಗಿದೆ. ಸಾಬೀತಾಗೋಯ್ತು, ಆ ಮಣ್ಣು ಅಲ್ಲಿಯ ಮಣ್ಣು. ಪಟ್ಟಣಗೆರೆ ಶೆಡ್ನ ಮಣ್ಣು ಅನ್ನೋದು FSL ವರದಿಯಲ್ಲಿ ಬಟಾಬಯಲಾಯ್ತು. ಈಗ ಈ ವರದಿ ಬಗ್ಗೆಯೂ ಚಾರ್ಜ್ ಶೀಟ್ನಲ್ಲಿ ಪೊಲೀಸರ ಉಲ್ಲೇಖ ಇದೆ. ಇದನ್ನು ಹೇಳ್ತೀನಿ ಯಾಕಾಗತ್ತೆ ಅಂತ. ಯಾಕೆ ಅಂತಂದರೆ, ನಾಳೆ ಲಾಯರ್ಗಳು ಹೇಳ್ಬೋದು, ಅಂದರೆ ಪ್ರಬಲ ಲಾಯರ್ಗಳು ನಿಲ್ತಾರೆ. ಸಿ ವಿ ನಾಗೇಶ್ ಅಂತವರು, ಇವರೆಲ್ಲ ಭಯಂಕರ ಲಾಯರ್ಗಳು ಇವರೆಲ್ಲ, ಆಯಿತಾ. ನ್ಯಾಯಾಲಯ ಕೇಳೋದೇನು, ದಾಖಲೆ ಕೇಳುತ್ತೆ. ನಾಳೆ ಇವರು ಹೇಳ್ಬೋದು, ಪಟ್ಟಣಗೆರೆ ಶೆಡ್ಗೆ ಬರಲೇ ಇಲ್ಲ ದರ್ಶನ್ ಬಾರಲ್ಲೇ ಕೂತಿದ್ರು. ಆ ವಾದ ಮಾಡುವ ಅವಕಾಶ ತಪ್ಪೋಗುತ್ತೆ ಈಗ. ಯಾಕಂದರೆ ಅಲ್ಲಪ್ಪ, ಅಲ್ಲೇ ಕೂತಿದ್ರೆ ಶೂ ಅಲ್ಲಿ ಮಣ್ಣು ಹೆಂಗೆ ಬಂತು ಪಟ್ಟಣಗೆರೆ ಶೆಡ್ಡದ್ದು? ಅಲ್ಲಿಗೆ ಕೇಸ್ ಟೈಟ್ ಆಗುತ್ತೆ. ಓಕೆ, ವೈದ್ಯಕೀಯ ರಿಪೋರ್ಟ್ಗಳು ಪೊಲೀಸರ ಕೈಗೆ ಸೇರಿವೆ. ಹಾಕಿ ಕೇಳಿದ್ದ 6 ವರದಿ ಯಾವ್ಯಾವು ಅಂತ ನೋಡೋದಾದ್ರೆ, ಪೊಲೀಸರು ರೇಣುಕಾಸ್ವಾಮಿ ಮರಣೋತ್ತರ ಪರೀಕ್ಷೆಯ ಅಭಿಪ್ರಾಯ ವರದಿಯನ್ನ ಕೇಳಿದ್ದಾರೆ. ಇದರ ಜೊತೆಗೆ ರೇಣುಕಾಸ್ವಾಮಿ ದೇಹದ ಮೇಲೆ ಉಂಟಾದ ಗಾಯಗಳ ವಿವರ ಹಾಗೂ FSL DNA ಮ್ಯಾಚಿಂಗ್ ರಿಪೋರ್ಟ್ ಬಗ್ಗೆ ಸಹ ಕೇಳಲಾಗಿದೆ. ತಲೆ ಮೇಲಿನ ಗಾಯದ ರೀತಿ ಬಗ್ಗೆ ವರದಿ, ಶೂ ಚಪ್ಪಲಿಯಿಂದ ಎದೆ ಭಾಗಕ್ಕೆ ತುಳಿದ ಬಗ್ಗೆ ಹಾಗೂ ಮರ್ಮಾಂಗಕ್ಕೆ ಒದ್ದ ಬಗ್ಗೆ ವರದಿ ರಿಪೋರ್ಟ್ನ ಪೊಲೀಸರ ಕೇಳಿದ್ದಾರೆ. ಒಟ್ನಲ್ಲಿ ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಪೊಲೀಸರು ಇದುವರೆಗೆ 231 ಸಾಕ್ಷ್ಯಗಳ ಸಂಗ್ರಹ ಮಾಡಿದೆ. ಎಲ್ಲ ಸಾಕ್ಷ್ಯಗಳು ಆರೋಪಿಗಳಿಗೆ ವಿರುದ್ಧ ಇದೆ. ಹೀಗಾಗಿ ಡಿ ಗ್ಯಾಂಗ್ಗೆ ಜೈಲೇ ಗತಿಯಾಗುವ ಸಾಧ್ಯತೆ ಇದೆ. ಮಹದೇಶ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇದೀಗ ದರ್ಶನ್ ಫೋಟೋ ರಿಲೀಸ್ ಮಾಡಿಸಿದ್ದು ಕೂಡ ಸರ್ಕಾರನ. ಅದೇ ಮಾದರಿಯಲ್ಲಿ DK ಮೇಲೆ ಟೀಕೆ ಮಾಡಿದ್ರ ಪ್ರಹ್ಲಾದ್ ಜೋಶಿ? ಈ ಎಲ್ಲ ಪ್ರಶ್ನೆಗಳು ಉದ್ಭವ ಆಗ್ತಾ ಹೋಗುತ್ತೆ. ಇದರ ಜೊತೆ ದರ್ಶನ್ ವಿರುದ್ಧವೇ ಇನ್ನೊಂದು ಆರೋಪ ಬರ್ತಾ ಇದೆ. ಅಂದರೆ ದರ್ಶನ್ಗೇನಿತ್ತು, ಅಲ್ಲಿಂದ ಹೊರಗೆ ಹೋಗಬೇಕು ಅಂತಿತ್ತು. ಎಲ್ಲಿಂದ? ಪರಪ್ಪನ ಅಗ್ರಹಾರದಿಂದ ಹೊರಗೆ ಹೋಗಬೇಕು, ಇಲ್ಲಿ ಬೇಡ. ಯಾಕೆಂತ ಹೇಳ್ತೀನಿ. ಹಾಗಾಗಿ ದೊಡ್ಡ ನಾಯಕರು ಹೇಳಿದ್ರಲ್ಲ ಅವತ್ತು, ಬೇಕಿದ್ರೆ ಸಹಕಾರ ಕೊಡ್ತೀವಿ, ಸಹಕಾರ ಮಾಡಿದ್ರಾ? ಏನಾಯಿತು ಫೋಟೋ ರಿಲೀಸ್ ಮಾಡೋದ್ರಿಂದ? ಇದು ನಿಜವಾಗಿಯೂ ಬಳ್ಳಾರಿ ಜೈಲಿಗೆ ಹೋಗಿರೋದು ದರ್ಶನ್ಗೆ ಒಳ್ಳೆಯದೇ ಆಯಿತಾ? ಯಾಕಂದರೆ ಪರಪ್ಪನ ಅಗ್ರಹಾರದಲ್ಲಿ ಹೆಚ್ಚು ಕೈದಿಗಳಿದ್ದರು. ಹಾಗಾಗಿ ಒಂಥರ ಮುಜುಗರ ಇತ್ತಂತ. 5,000 ಜನ ರೀ, 5,000 ಕೈದಿಗಳು. 5,000 ಕೈದಿಗಳು ಅಂತಂದರೆ ಅವರನ್ನು ನೋಡ್ಕೊಳ್ಳೋಕೆ ಎಷ್ಟಿರ್ತಾರೆ? ಏನು ದೊಡ್ಡ ಹಾಲ್ ದೊಡ್ಡ ಸಭೆ ಥರ ಇರುತ್ತೆ. ಹೀಗಾಗಿ ದರ್ಶನ್ ಆ್ಯಂಡ್ ಟೀಮ್ ಬೇರೆಡೆ ಶಿಫ್ಟ್ ಆಗಲು ಈ ಫೋಟೋ ರಿವೀಲ್ ಮಾಡಲಾಯಿತು. ಆ ಮೂಲಕ ದರ್ಶನ್ ಅವರಿಗೆ ಬಳ್ಳಾರಿ ಕರ್ಕೊಂಡೋಗಿ ಸೇಫ್ ಆಗಿದ್ದರಲ್ಲಿ ತುಂಬ ಜನ ಏನಿಲ್ಲ, 1,000, ಇಲ್ಲಿಗೆ ಹೋಲಿಸಿದ್ರೆ ಭಾಳ ಕಡಿಮೆ. ಬಳ್ಳಾರಿಯಲ್ಲಿ ಕಡಿಮೆ ಕೈದಿ ಇದ್ದಾರೆ, ಯಾವುದೇ ರೀತಿಯಲ್ಲಿ ಸಮಸ್ಯೆ ಆಗಲ್ಲ ಅಂತ ಪ್ಲ್ಯಾನ್. ಇಲ್ಲಿ ದರ್ಶನ್ಗೆ ಹೆಚ್ಚೆಚ್ಚು ಸವಲತ್ತುಗಳನ್ನು ಕೊಟ್ಟರೆ ಉಳಿದವರು ಕೇಳ್ತಾರೆ. ನಟೋರಿಯಸ್ಗಳು ತುಂಬ ಜನ ಇದ್ದಾರೆ. ಆದರೆ ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು ಅಂತ ಹೇಳ್ದಂಗೆ ಈ ಫೋಟೋ ಬಿಟ್ಟವ್ರ ರಹಸ್ಯ ಗೊತ್ತಾಗೋದು ಹೇಗೆ? ಕೆಲವು ರಹಸ್ಯಗಳು ಗೊತ್ತಾಗೋದೇ ಇಲ್ಲ.
ಕೆಲವು ಅತ್ಯುತ್ತಮವಾದ ಪೊಲೀಸ್ ಆಫೀಸರ್ಸ್ ಬಂದರೆ ಅವರಿಗೆ ಹಠ ಇದ್ದರೆ, ಛಲ ಇದ್ದರೆ ತನಿಖೆಯಿಂದ ತಿಳಿಬೋದು. ಇದು ಪರಪ್ಪನ ಅಗ್ರಹಾರದ ಫೋಟೋ ರಿಲೀಸ್ ಆದಾಗ ಎಲ್ಲ ಮಾಧ್ಯಮಗಳಿಗೆ ಒಂದು ಡೌಟ್ ಅಂತೂ ಬಂದಿತ್ತು. ಯಾಕಿದನ್ನು ಫೋಟೋ ಬಂತು, ಹೇಗೆ ಫೋಟೋ ಬಂತು? ಆ ಸಂದರ್ಭದಲ್ಲಿ ಮೂಡ ಮತ್ತು ವಾಲ್ಮೀಕಿ ಹಗರಣ ಬಹಳ ದೊಡ್ಡ ಸದ್ದು ಮಾಡ್ತಾ ಇತ್ತು. ರಿಪಬ್ಲಿಕ್ ಕನ್ನಡ ಪ್ರತಿದಿನ 9 ಗಂಟೆಗೆ ಬೆಳಗ್ಗೆ ಬಿಗ್ ಮಾರ್ನಿಂಗ್ನಲ್ಲಿ ಒಂದೊಂದೇ ದಾಖಲೆಯನ್ನು ಎಲ್ರಿಗೂ ಅರ್ಥವಾಗುವಂಥ ರೀತಿಯಲ್ಲಿ, ನಾವು ಮನಮುಟ್ಟುವ ರೀತಿಯಲ್ಲಿ ಹೇಳ್ತಾ ಇದ್ವಿ. ಜನಸಾಮಾನ್ಯರಿಗೆ ಅದು ಅರ್ಥ ಆಗ್ತಾ ಇತ್ತು. ಆದರೆ ಆ ಫೋಟೋ ರಿಲೀಸ್ ಮಾಡಿದ್ದು ಯಾವುದೋ ಒಂದು ಕಾರಣಕ್ಕಿರಬಹುದು ಅಂತ ಆಲೋಚನೆ ಬಂದಿರ್ಬೋದು. ಆದರೆ ಅದನ್ನು ನಾವು ಪ್ರಸಾರ ಮಾಡಬೇಕು ಅಂತಂದರೆ ಯಾರಾದರೂ ಒಂದು ಹೇಳಿಕೆಯನ್ನು ಕೊಡಬೇಕಾಗತ್ತೆ, ಸುಮ್ಮನೆ ಮಾಡೋಕ್ಕಾಗಲ್ಲ. ಈಗ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಒಬ್ಬ ಜವಾಬ್ದಾರಿತ ವ್ಯಕ್ತಿ, ಈ ಆರೋಪವನ್ನು ಮಾಡಿದ್ದಾರೆ. ಏನು? ದರ್ಶನ್ ಪರಪ್ಪನ ಅಗ್ರಹಾರದ ಜೈಲಿನಲ್ಲಿದ್ದ ಬಿಂದಾಸ್ ಫೋಟೋ, ವಿಡಿಯೋ ವೈರಲ್ ಆಗಿದ್ದು ಇದೀಗ ರಾಜಕೀಯ ವಾದ ವಿವಾದಕ್ಕೆ ಕಾರಣವಾಗಿದೆ. ಫೋಟೋ ರಿಲೀಸ್ ಮಾಡಿದ್ದು ಕಾಂಗ್ರೆಸ್ ಕೈವಾಡ ಅಂತ ಪ್ರಹ್ಲಾದ್ ಜೋಶಿ ನೇರ ಆರೋಪ ಮಾಡಿದ್ದಾರೆ. ಅದಕ್ಕೆ DKC ಕೂಡ ಟಕ್ಕರ್ ಕೊಟ್ಟಿದ್ದಾರೆ. ಏನಾಯ್ತು ಈ ಫೋಟೋ ವಿಚಾರ? ಬನ್ನಿ ನೋಡೋಣ. ಜೈಲಿನ ಫೋಟೋ ಹಿಂದೆ ಕೈವಾಡ, ಜೋಶಿ DK ನಡುವೆ ಫೋಟೋ ವಾರ್. ಪ್ರಹ್ಲಾದ್ ಜೋಶಿ ಹೇಳಿಕೆಗೆ DK ಕೌಂಟರ್. ನಿಮಗೆಲ್ಲ ಗೊತ್ತಿರೋ ಹಾಗೆ ಪೊರ್ಕಿಯ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಫೋಟೋಸ್ ರಿಲೀಸ್ ಆಯಿತು. ಆ ಫೋಟೋ ಬಿಟ್ಟಿದ್ದೆ ಕಾಂಗ್ರೆಸ್ನವರು ಅಂತ ಜೋಶಿ ಬಾಂಬ್ ಸಿಡಿಸಿದ್ರು. ಮೂಡ ಮತ್ತು ವಾಲ್ಮೀಕಿ ಪ್ರಕರಣ ಡೈವರ್ಟ್ ಮಾಡೋಕೆ ಫೋಟೋ ಬಿಟ್ರು ಅಂತ ಜೋಶಿ ಬಾಂಬ್ ಹಾಕಿದ್ರು. ಮೂಡ ಹಗರಣದ ಬಗ್ಗೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಚರ್ಚೆ ಶುರುವಾಯಿತು. ವಾಲ್ಮೀಕಿ ಹಗರಣದ ಚರ್ಚೆ ಶುರುವಾಯಿತು. ಈ ವಾಲ್ಮೀಕಿ ಹಗರಣದ ಚರ್ಚೆ ಡೈವರ್ಟ್ ಮಾಡಬೇಕು ಅಂತ ಹೇಳಿ ಮತ್ತೆ ದರ್ಶನ್ ಪ್ರಕರಣವನ್ನು ಮಾಧ್ಯಮದಲ್ಲಿ ಬರಬೇಕು ಅನ್ನುವಂಥ ಒಂದು ಸಂಕುಚಿತ ಷಡ್ಯಂತ್ರ ಮನೋಭಾವದಿಂದ ಇದನ್ನು ಮಾಡಿದ್ದಾರೆ. ಜೋಶಿ ಹೇಳಿಕೆಗೆ DK ತಿರುಗೇಟು. ಇನ್ನು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿಯ ಹೇಳಿಕೆಗೆ DCM DK ತಿರುಗೇಟು ಕೊಟ್ಟಿದ್ದಾರೆ. ದರ್ಶನ್ ಮೂಡ ವಿಚಾರ ಬಿಡ್ರಪ್ಪ, ನೀರಾವರಿ ಕ್ಷೇತ್ರದ ಮಹದಾಯಿ ಸಮಸ್ಯೆ ಬಗೆಹರಿಸಿ ಹಾಗೂ ಭದ್ರಾ ಮೇಲ್ದಂಡೆ ಯೋಜನೆಗೆ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಬರಬೇಕಾದ ದುಡ್ಡು ಕೊಡಿಸ್ರಪ್ಪ ಅಂತ ಜೋಶಿ ವಿರುದ್ಧ DK ಕೆಂಡಾಕಾರಿದ್ದಾರೆ. ನಾನು ನಮ್ಮ ಕೇಂದ್ರ ಮಂತ್ರಿ ಇದೆಲ್ಲ ಬಿಡಿ, ಯಾವುದು ದರ್ಶನ್ ವಿಚಾರ, ಮೂಡ ವಿಚಾರ ಬಿಡಿ. ಈಗ ಮಹದಾಯಿ ವಿಚಾರ ಏನು ನಮ್ಗೆ ತೊಂದರೆ ಆಗಿದೆ, ಸಮರ್ಥನೆ ಮಾಡ್ಕೋತಾರ. ಪ್ರಹ್ಲಾದ್ನಲ್ಲಿ ಅದು ಕೊರೋನಾದಲ್ಲಿ ಲೂಟಿ ಹೊಡೆದ್ರಂಥದ್ದು, ಅಥವಾ ಈ ಕರೋನಾದ 2,000 ಕೋಟಿ ಏನಾದರೂ BJP ರಾಜ್ಯ ಚುನಾವಣೆಗೆ ಖರ್ಚು ಮಾಡಿದ್ರೆ ಅದನ್ನು, ಅಥವಾ ಕೇಂದ್ರ ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಹೋಯ್ತಾ, ಅಥವಾ ಹೈಕಮಾಂಡ್ಗೆ ಹೋಯ್ತಾ, BJP ಹೈಕಮಾಂಡ್ಗೆ ಚುನಾವಣೆ ಖರ್ಚಿಗೆ ಪೋಸ್ಕೊಂಡ್ರ. ಒಟ್ನಲ್ಲಿ ಕಾಟೇರನ ಫೋಟೋ ವೈರಲ್ ಹಿಂದೆ ಕಾಂಗ್ರೆಸ್ ಇದೆ ಅಂತ ಬಿಜೆಪಿಯವರು ಆರೋಪಿಸಿದ್ದಾರೆ. ಕಾಂಗ್ರೆಸ್ನವರು ಕೂಡ ಕೌಂಟರ್ ಕೊಡ್ತಿದ್ದಾರೆ. ಈ ಫೋಟೋ ಕೌಂಟರ್ ಇನ್ಯಾವ ಹಂತಕ್ಕೆ ಹೋಗಿ ತಲುಪುತ್ತೋ ಕಾದು ನೋಡಬೇಕಿದೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.